ಆ್ಯಕ್ಚುಲಿ JCB ಆಪರೇಟರ್ ಏನದಾನಲ್ಲ ಅವ ಬೇಕಂತನ ಅವನು ಸಹಿಸರಂಗಿಲ್ಲ. ಇಲ್ಲಿ ಕ್ಲೀನ್ ಮಾಡುವಂಥ ಸಂದರ್ಭದೊಳಗೆ ಏನಕೈತಿ ಮಣ್ಣು ತೆಗೆಯುವಾಗ ಅದ್ರ ಜೊತೆಗಿನ ಆ ಹಾವು JCB ಒಳಗೆ ಸಿಕ್ಕೊಂಡ್ಬಿಡ್ತೈತಿ. ಕೆಲವೊಂದಿಷ್ಟು ಪವಾಡಗಳು ಹಾಗೂ ಘಟನೆಗಳ ಬಗ್ಗೆ ನಾವೇನಾದ್ರೂ ಮಾತಾಡಿದ್ರೆ ಮೂಢನಂಬಿಕೆ ಎಂಬ ಹೆಸರು ಕೊಟ್ಟು ಹೋಗ್ಬಿಡ್ತಾರ. ಅದರಲ್ಲೂ ಈಗಿನ AI ಯುಗದಲ್ಲಿ ಪವಾಡಗಳ ಬಗ್ಗೆ ಮಾತಾಡಕತ್ರ ನಂಬುವಂತರ ಜನರ ಸಂಖ್ಯೆ ತೀರಾ ಕಡಿಮೆ. ಆದ್ರೆ ಅಂತದ ಒಂದು ವಿಚಿತ್ರ ಘಟನೆ ಕೆಲವು ವರ್ಷಗಳ ಹಿಂದೆ ನಮ್ಮ ಹಾವೇರಿ ಜಿಲ್ಲೆ ಒಳಗನ ನಡೆದೈತಿ. ಅದಕ್ಕೋಸ್ಕರನ ಇವತ್ತು ನಾನು ಆ ಘಟನೆ ನಡೆದಂತ ಜಾಗಕ್ಕನ ಹೊಂಟೇನಿ. ನಮಸ್ಕಾರ ಎಲ್ಲ ಹಾವೇರಿ ಮಂದಿಗೆ, ನಾನು ನಿಮ್ಮ ಜವಾರಿ ಕನ್ನಡಿಗ. ಆ ಘಟನೆ ನಡೆದಂತ ಸ್ಥಳನ ತೋರ್ಸೋಕು ಮುಂಚೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಸ್ಟೋರಿಗೆ ಹೋಗಿ ಬಂದ್ಬಿಡೋಣ. ಅಂದು ಆಗಸ್ಟ್ 15, 2012 ಸರಿಸುಮಾರು ಸಂಜೆ 4 ಗಂಟೆ. ಹೊಸಹೊನ್ನತಿ ಎಂಬ ಒಂದು ಸುಂದರವಾದ ಗ್ರಾಮ. ಈ ಗ್ರಾಮದ ಒಬ್ಬ ನಿವಾಸಿ ತಮ್ಮ ಹೊಲದಲ್ಲಿ ಬೆಳೆದು ನಿಂತ ಮುಳ್ಳಿನ ಗಿಡಗಳನ್ನ ಸ್ವಚ್ಛ ಮಾಡಲಿಕ್ಕೆ JCB ಯಂತ್ರವನ್ನ ತರಿಸ್ತಾನೆ. ಈ ಸಂದರ್ಭದಲ್ಲಿ JCB ಚಾಲಕ ಹೊಲದ ಮಾಲೀಕನ ಮಾತಿನಂತೆ ಹೊಲವನ್ನು ಸ್ವಚ್ಛ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೆಲವೇ ಕ್ಷಣಗಳಲ್ಲಿ ಸ್ವಚ್ಛ ಮಾಡುತ್ತಿರುವ JCB ಯಂತ್ರಕ್ಕೆ ಆಕಸ್ಮಿಕವಾಗಿ ಒಂದು ಹಾವು ಸಿಕ್ಕಿ ಹಾಕಿಕೊಳ್ಳುತ್ತದೆ ಮತ್ತು JCB ಯಿಂದ ಗಾಯಗೊಂಡಂತ ಆ ಹಾವು ಜೀವನ್ಮರಣ ಹೋರಾಟದಲ್ಲಿ ನರಳುತ್ತಾ ರೋಷದಿಂದ JCB ಚಾಲಕನ ಎದುರಿಗೆ ತನ್ನ ಹೆಡೆಯನ್ನು ಎತ್ತಿ ನಿಲ್ತತಿ. ಈ ಸಂದರ್ಭದಲ್ಲಿ ತನ್ನಿಂದ ಅಪರಾಧವಾಗಿದೆ ಎಂದು ತಿಳಿದ JCB ಚಾಲಕ ಗಾಬರಿಯಿಂದ ಗಾಯಗೊಂಡಂತ ಸರ್ಪದ ಎದುರಿಗೆ ಬಂದು ಕೈ ಮುಗಿದು ನಿಲ್ತಾನ ಮತ್ತು ನನ್ನಿಂದ ತಪ್ಪಾಗಿದೆ ಕ್ಷಮಿಸು ಎಂದು ಚಾಲಕ ಬೇಡುತ್ತಿರುವಾಗ ಸರ್ಪ ತನ್ನ ಹೆಡೆಯನ್ನು ನೆಲಕ್ಕೆ ಅಪ್ಪಳಿಸುವ ಮೂಲಕ ತನ್ನ ಜೀವವನ್ನು ಬಿಡ್ತೈತಿ.